हेलो स्टूडेंट्स, मैं आज आपको पढ़ा रही हूँ 9वीं कक्षा के 13 चैप्टर साथी हाथ बढ़ाना। इसका कवि है साहिर लुधियानवी। और आज इस पद्य भाग के सारांश को देखें। पहले देखें पद्य से पहले शब्दार्थ और कवि परिचय मुहावरे। और पहले हमारे चैनल को सब्सक्राइब करो, शेयर करो, लाइक करो, कमेंट करो स्टूडेंट्स। ओके, ध्यान से सुनो। कवि परिचय। साहिर लुधियानवी का असली नाम अब्दुल हाती साहिर है। उनका जन्म 8 मार्च 1921 में लुधियाना भारत में है। इसमें लुधियाना के एक जागीरदार घराने में हुआ था। वे बहुत बड़े कवि तथा गीतकार थे। मुंबई में वे एक उर्दू पत्रिका के संपादक रहे। ये मुंबई को आज के दिन में बम्बई को आज के दिन में मुंबई कहते हैं। उन्होंने कई फिल्मों के लिए गीत लिखे। 59 वर्ष की आयु में 25 अक्टूबर 1980 को दिल का दौरा पड़ने से उनका देहांत हो गया। 1964 और 1977 में उन्हें 2 बार फिल्म फेयर सर्वश्रेष्ठ गीतकार पुरस्कार मिला था। ओके, अभी कवि परिचय समझ में आए ना। शब्दार्थ देखें। बोझ, बार। कदम बढ़ाना, आगे आगे चलना। फौलादी, लोहा, मजबूत, स्ट्रांग। सीना, छाती, अपना लेख खुद लिखे हुए अक्षर। लिखावट। गैर, पराया, खातिर, के लिए, कारण। मंजिल, लक्ष्य, गंतव्य। मुकाम और नेक, अच्छा, उत्तम। खतरा, किसी तरह पदार्थ की बूंद। दरिया, नदी। जर्रा, गजरा, फूलों की छोटी माला। सेहरा, फूलों से बनी माला जो दूल्हे के सिर पर बांधी जाती है। राई, एक प्रकार की छोटी सरसों। हिंसा, इंसान, आदमी। ठीक है। मुहावरे। हाथ बढ़ाना, ये पद्य के टाइटल ही साथ ही हाथ बढ़ाना है ना। हाथ बढ़ाना इसका मतलब होता है सहयोग देना, मदद करना। बोझ उठाना, जिम्मेदारी लेना। शीश झुकाना, विनम्र होना, नतमस्तक होना, सिर झुकाने का। राहें पैदा करना, नए मार्ग ढूंढना। राई मिलकर पर्वत बनना, छोटी छोटी बातों से बड़ा परिणाम निकलना। ರಾಯಿ ಕಾ ಪಹಾಡ್ ಬನಾನ ಅಂದರೆ ಚಿಕ್ಕ ವಿಷಯನ ದೊಡ್ಡ ವಿಷಯ ಮಾಡಿಬಿಡೋದು ಅಂತ, ಆ ಥರ ಮಾಡಬಾರ್ದು. अभी पद्य का आशय देखें पहले। एक दूसरे के साथ मिलकर रहने से मुश्किल काम भी आसान हो जाता है. ಅಂದರೆ ಒಬ್ರಿಗೊಬ್ರು ಸಹಯೋಗವನ್ನು ಮಾಡಬೇಕು, ಸಹಕರಿಸಬೇಕು. ಒಬ್ಬರೇ ಮಾಡೋದ್ರಿಂದ ಆ ಕೆಲಸ ತುಂಬ ಕಷ್ಟ ಆಗುತ್ತೆ. ಒಬ್ಬರ ಜೊತೆ ಮತ್ತೊಬ್ಬರು ಎಲ್ಲ ಸೇರಿಕೊಂಡು ಕೈ ಜೋಡಿಸಿ ಕೆಲಸ ಮಾಡೋದ್ರಿಂದ ಆ ಕೆಲಸ ಬೇಗ ಆಗುತ್ತೆ, ಈಸಿಯಾಗಿ. ನಯೇ ನಯೇ ಮಾರ್ಗ ಖುಲ್ನೆ ಲಗತೆ ಹೇ, ಅಂದರೆ ಆವಾಗ ಹೊಸ ಹೊಸ ದಾರಿಗಳು ಸಿಗುತ್ತೆ, ಹೊಸ ಹೊಸ ಐಡಿಯಾಗಳು ನಮಗೆ ಬರುತ್ತೆ. इस कविता में मिलजुल कर रहने से ಪ್ರಾಪ್ತ ಹೋನೆ ವಾಲೆ ಪರಿಣಾಮೋं के बारे में बताया गया है. ಅಂದರೆ ನಾವೆಲ್ಲ ಸೇರಿ ಕೂಡಿ ಇರೋದು ಲೈಫ್ ನಡೆಸೋದ್ರಿಂದ ಏನೆಲ್ಲ ಲಾಭಗಳಿದೆ, ಏನೆಲ್ಲ ಪ್ರತಿಫಲಗಳು ಸಿಗುತ್ತೆ, ಒಳ್ಳೆಯದಿದೆ ಅನ್ನೋದನ್ನು ಈ ಪದ್ಯದ ಮೂಲಕ ಕವಿಯವರು ನಮಗೆ ಹೇಳಿದ್ದಾರೆ. ನೋಡೋಣ. ಸಾಥಿ ಹಾತ್ ಬಡಾನಾ, ಏಕ್ ಅಕೇಲೆ ತಕ್ ಜಾಯೇಗಾ, ಮಿಲ್ಕರ್ ಬೋಜ್ ಉಠಾನಾ. ಸಾಥಿ ಹಾತ್ ಬಡಾನಾ ಅಂದರೆ ನಮ್ಮ ಜೊತೆಯಲ್ಲಿರೋರು ನಮಗೆ ಸಹಕರಿಸಬೇಕು,
ಈಗ ನಾವು ಒಬ್ಬರೇ ಯಾವುದೇ ಕೆಲಸನೂ ಒಬ್ಬರೇ ಮಾಡೋದ್ರಿಂದ ಸಾಧ್ಯ ಆಗುತ್ತಾ, ಕೆಲಸ ಪೂರ್ತಿ ಆಗುತ್ತಾ, ಮತ್ತು ಬೇಗ ಮುಗಿಯುತ್ತಾ? ಸಾಧ್ಯ ಇಲ್ಲ. ಆದರೆ ಎಷ್ಟೊಂದು ಜನ ಸೇರಿ ಆ ಕೆಲಸನ ಮಾಡೋದ್ರಿಂದ ಒಬ್ರಿಗೊಬ್ರು ಹೊಂದ್ಕೊಂಡು ಸಹಕಾರ ಮನೋಭಾವದಿಂದ ಆ ಕೆಲಸ ಮಾಡಿದಾಗ ಭಾರ ಕಡಿಮೆ ಆಗುತ್ತೆ. ಬೋಜ್ ಅಂದರೆ ಭಾರ. ಆ ಕೆಲಸದಲ್ಲಿ ಯಾವುದೇ ಒಂದು ಕಷ್ಟ ಅನಿಸಲ್ಲ, ಈಸಿಯಾಗಿ ಆ ಕೆಲಸ ನಡೆದೋಗುತ್ತೆ. ಸಾತಿ ಹಾತ್ ಬಡಾಣ ಅಂದರೆ ಎಲ್ಲರೂ ಸಹಕರಿಸ್ಕೊಂಡು ನಡಿಬೇಕು. ಹಮ್ ಮೆಹನತ್ ವಾಲೋನೆ ಜಬ್ ಬಿ ಮಿಲ್ಕರ್ ಕದಂ ಬಡಾಯ. ನಾವು ಕಷ್ಟಪಟ್ಟು ಕೆಲಸ ಮಾಡೋರು, ಮೆಹನತ್ ವಾಲೆ ಅಂದರೆ ಶ್ರಮಜೀವಿಗಳು ಅಂತ, ಶ್ರಮ ವಹಿಸಿ ಕೆಲಸ ಮಾಡೋರು. ನೋಡಿ, ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಮನೆ ಕಟ್ತಾ ಇದ್ದಾರೆ, ಬಿಲ್ಡಿಂಗು. ಇಷ್ಟು ಕೆಳಗಡೆಯಿಂದ ಮೇಲಕ್ಕೆ ಮಣ್ಣು, ಮರಳು ಮತ್ತು ಜಲ್ಲಿಕಲ್ಲು ಇದೆಲ್ಲ ಎತ್ಕೊಡ್ಬೇಕಂದ್ರೆ ಒಬ್ಬರ ಕೈಯಿಂದ ಸಾಧ್ಯನಾ? ಇಲ್ಲ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಕೆಳಗಡೆಯಿಂದ ಮೇಲೆ ಒಬ್ಬರು ಕೊಡ್ತವ್ರೆ, ಮೇಲೆಯಿಂದ ಅದ್ರ ಮೇಲೆ ಒಬ್ಬರು, ಅದ್ರ ಮೇಲೆ ಒಬ್ಬರು, ಅದ್ರ ಮೇಲೆ ಒಬ್ಬರು, ಹೀಗೆ ಒಬ್ಬರ ಕೈಯಿಂದ ಒಬ್ರಿಗೆ ಅದು ಕ್ಯಾಚ್ ಆಗ್ತಾ ಇರೋದ್ರಿಂದ ಆ ಕೆಲಸ ಬೇಗನೂ ಮುಗಿಯುತ್ತೆ. ಹಾಗೆ ಶ್ರಮಪಟ್ಟು ಕೆಲಸ ಮಾಡೋದ್ರಿಂದ ನಮ್ಮ ಕೆಲಸಗಳು ಬೇಗ ಆಗುತ್ತೆ. ಸಾಗರ್ನೇ ಆ ರಾಸ್ತಾ ಚೋಡ ಪರ್ವತ್ನೇ ಸೀಸ್ ಜುಕಾಯ. ಅಂದರೆ ನಮ್ಮ ಶ್ರಮಪಟ್ಟು ಕೆಲಸ ಮಾಡೋದ್ರಿಂದ ಸಾಗರವೇ ತನ್ನ ದಾರಿಯನ್ನು ಬಿಡುತ್ತಂತೆ, ರಸ್ತೆ ಕೊಡುತ್ತಂತೆ ನಮಗೆ. ಸಾಗರನೂ ಸಹ ನಮಗೆ ರಸ್ತೆಯನ್ನು ಕೊಡುತ್ತೆ. ಮತ್ತು ಬೆಟ್ಟಗಳು ಸಹ ತನ್ನ ಶಿರವನ್ನು ಬಾಗುತ್ತಂತೆ. ಅಂದರೆ ಶ್ರಮಕ್ಕೆ ಅಷ್ಟು ಬೆಲೆ ಇದೆ, ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಅಷ್ಟು ಬೆಲೆ ಸಿಗುತ್ತೆ ಅನ್ನೋದು ಈ ಮಾತಿನ ಅರ್ಥ. ಫೌಲಾದಿ ಹೇ ಸೀನೆ ಅಪ್ನೆ ಫೌಲಾದಿ ಹೇ ಬಾಹೆ, ಹಮ್ ಚಾಹೆ ತೋ ಚಟ್ಟಾನೋ ಮೇ ಪೈದಾ ಕರ್ದೆ ರಾಹೆ. ಅಂದರೆ ನನ್ನ ಭುಜಗಳು, ನನ್ನ ತೋಳುಗಳು ತುಂಬ ಸ್ಟ್ರಾಂಗ್ ಆಗಿದೆ, ಬಲಿಷ್ಠವಾಗಿರೋದ್ರಿಂದ ನಾವೇನು ಮಾಡ್ಬೋದು, ಎಲ್ಲರೂ ಸೇರಿ ಆ ಬಲಿಷ್ಠವಾದ ತೋಳು ಮತ್ತು ಭುಜದ ಬಲದಿಂದ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳ ಮಧ್ಯೆನೂ ಸಹ ರಾಸ್ತೆಯನ್ನು ನಾವು ನಿರ್ಮಾಣ ಮಾಡ್ಬೋದು, ಸೃಷ್ಟಿ ಮಾಡ್ಬೋದು. ಸಾತಿ ಹಾತ್ ಬಡಾಣ ಅಂದರೆ ನಮ್ಮ ಜೊತೆಯಲ್ಲಿರುವವರ ಸಹಕಾರದಿಂದ, ಅವರೆಲ್ಲ ನಮ್ಮ ಜೊತೆ ಕೈ ಜೋಡಿಸೋದ್ರಿಂದ ನಾವು ಎಷ್ಟು ಕಷ್ಟಕರವಾದ ಕೆಲಸನೂ ಸಹ ಬೆಟ್ಟವನ್ನು ಕೊರೆದು ದಾರಿಯನ್ನು ಮಾಡೋಷ್ಟು ಸುಲಭ ನಮಗೆ ಆಗುತ್ತೆ, ಎಲ್ಲರೂ ಸೇರಿ ಮಾಡೋದ್ರಿಂದ ಕೆಲಸನ. ಮೆಹನತ್ ಅಪ್ನೆ ಲೇಖ್ ಕಿ ರೇಖಾ. ನಮ್ಮ ಸ್ವಂತ ಪರಿಶ್ರಮದಿಂದ ಮೆಹನತ್ ಸೆ ಕ್ಯಾ ಡರ್ನಾ. ನಾವೇ ಸ್ವಂತ ಕಷ್ಟಪಟ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಯಾಕೆ ಭಯ ಪಡಬೇಕು ಅಲ್ವಾ? ಕಲ್ ಗೇರ್ ಕಿ ಖಾತಿರ್ ಕಿ ಆಜ್ ಅಪ್ನಿ ಖಾತಿರ್ ಕರ್ನಾ. ನಿನ್ನೆ ನಾವು ಬೇರೆ ಯಾರಿಗೋಸ್ಕರನೋ ದುಡಿದ್ವಿ, ಇವತ್ತು ನಮಗೋಸ್ಕರ ಶ್ರಮಪಟ್ಟು ನಾವು ದುಡಿಯೋಣ. ಅಪ್ನಾ ದುಃಖ ಬಿ ಏಕ್ ಹೇ ಸಾತಿ, ಅಪ್ನಾ ಸುಖ ಬಿ ಏಕ್. ನಿನ್ನ ಸುಖ ದುಃಖ ನನಗೆ, ನನ್ನ ಸುಖ ದುಃಖ ನಿನಗೆ. ಯಾವಾಗಲೂ ನಮ್ಮ ಸುಖ ದುಃಖ ನಮಗೆ ಒಂದೇ ಆಗಿರಬೇಕು. ಅಪ್ನಿ ಮಂಜಿಲ್ ಸಚ್ ಕಿ ಮಂಜಿಲ್ ಅಪ್ನಾ ರಾಸ್ತಾ ನೇಕ್. ಅಂದರೆ ನಾವು ನಡೆಯುವಂಥ ದಾರಿ ಸಹ ಒಂದೇ ಆಗಿರಬೇಕು, ಮತ್ತು ನಾವು ನಡೆಯುವಂಥ ರಸ್ತೆ ಯಾವಾಗಲೂ ಹೇಗಿರುತ್ತೆ, ಉತ್ತಮವಾಗಿರುತ್ತೆ ಮತ್ತು ಚೆನ್ನಾಗೇ ಇರುತ್ತೆ. ಸಾತಿ ಹಾತ್ ಬಡಾನ, ಎಲ್ಲರೂ ಸಹಕಾರದಿಂದ ನಡೆಯೋಣ. ಏಕ್ ಸೆ ಏಕ್ ಮಿಲೆ ತೋ ಖತರಾ ಬನ್ ಜಾತಾ ಹೇ ದರಿಯಾ. ಅಂದರೆ ಖತರಾ ಅಂದರೆ ಹನಿಗಳು ಅಂತ, ಹನಿ ಅಂತ. ಹನಿ ಗುಡಿದ್ರೆ ಹಳ್ಳ. ಎಷ್ಟೊಂದು ನೀರಿನ ಹನಿ ಸೇರಿದ್ರೆ ಏನಾಗುತ್ತೆ, ಒಂದು ಹಳ್ಳ ಆಗುತ್ತೆ. ಹಳ್ಳ ಹರಿದು ಕೆರೆ ಹರಿದು ಹಂಗೆ ಹರಿತಾ ಅದು ದೊಡ್ಡ ನದಿಯಾಗೆ ಹರಿದೋಗುತ್ತೆ. ಹನಿ ಗುಡಿದ್ರೆ ಹಳ್ಳ. ಏಕ್ ಸೆ ಏಕ್ ಮಿಲೆ ತೋ ಜರ್ರಾ ಬನ್ ಜಾತಾ ಹೇ ಸೆಹರಾ. ಅಂದರೆ ಒಂದು ಹೂವು ಮತ್ತೊಂದು ಹೂವುಗಳು, ಒಂದೊಂದೇ ಹೂಗಳನ್ನು ಪೋಣಿಸಿದಾಗ ಏನಾಗುತ್ತೆ, ಒಂದು ದೊಡ್ಡ ಮಾಲೆನೇ ಆಗೋಗುತ್ತೆ. ಏಕ್ ಸೆ ಏಕ್ ಮಿಲೆ ತೋ ರಾಯಿ ಬನ್ ಜಾತಾ ಹೇ ಪರ್ವತ್. ಅಂದರೆ ಒಂದು ಸಣ್ಣ ಸಾಸಿವೆ, ಒಂದೊಂದೇ ಸಾಸಿವೆನ ಸೇರಿಸಿ ನಾವು ದೊಡ್ಡ ಬೆಟ್ಟನೇ ಸೃಷ್ಟಿ ಮಾಡಿಬಿಡ್ಬೋದು. ಏಕ್ ಸೆ ಏಕ್ ಮಿಲೆ ತೋ ಹಿಂಸಾ ಬಸ್ಮೆ ಕರ್ಲೆ ಕಿಸ್ಮತ್. ಅಂದರೆ ಒಬ್ಬ ಕೈಯಲ್ಲಿ ಆಗದೆ ಇರೋವಂಥ ಕೆಲಸನ ಹಲವಾರು ಜನ ಸೇರಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಅದೃಷ್ಟನೇ ಬದಲಾಗುತ್ತೆ. ಆ ಕೆಲಸದಲ್ಲಿ ನಾವು ಯಶಸ್ಸನ್ನು ಕಾಣ್ಬೋದು. ನಮ್ಮ ಪರಿಶ್ರಮಕ್ಕೆ ಆವಾಗ ಬೆಲೆ ಸಿಗುತ್ತೆ ಅಲ್ವಾ? ಆಗ ನಮ್ಮ ಅದೃಷ್ಟ ಬದಲಾಗುತ್ತೆ ಅಲ್ವಾ? ಸಾತಿ ಹಾತ್ ಬಡಾನ, ನಾವು ಯಾವಾಗಲೂ ಹೇಗಿರಬೇಕು, ಸಹಕಾರದಿಂದ ನಡ್ಕೋಬೇಕು.
ठीक है बच्चों, ये आपको समझ में आई ना? अभी अगले अगले भाग में देखें इस पाठ के व्याकरणांश और प्रश्नोत्तर। ओके बच्चों, थैंक यू।